ಕೆಲವೊಂದ್ಸರಿ ಜೀವನ ನಮ್ಮ ಮುಂದೆ ನಿಂತು ಒಂದು ಸಿಂಪಲ್ ಕ್ವಶನ್ ಕೇಳುತ್ತೆ, ನೀನು ನಿನ್ನ ಲೈಫ್ ಬಗ್ಗೆ ಸೀರಿಯಸ್ ಆಗಿದೆಯಾ ಅಥವಾ ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇದೆಯಾ ಅಂತ. ನಾವು ತುಂಬ ಜನ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಲೈಫ್ ಚೇಂಜ್ ಆಗಬೇಕು ಅಂತ ವಿಶ್ ಮಾಡ್ತೀವಿ, ಆದರೆ ಚೇಂಜ್ ಆಗೋ ಪ್ರೋಸೆಸ್ ಮಾತ್ರ ಅವಾಯ್ಡ್ ಮಾಡ್ತಾ ಇರ್ತೀವಿ. ಯಾಕಂದರೆ ಅದು ಕಂಫರ್ಟಬಲ್ ಇರೋದಿಲ್ಲ, ಅದು ಈಸಿ ಇರೋದಿಲ್ಲ, ಅದು ಇನ್ಸ್ಟೆಂಟ್ ರಿಸಲ್ಟ್ ಕೊಡೋದಿಲ್ಲ. ಆದರೆ ರಿಯಾಲಿಟಿ ಏನಂದರೆ ಕಂಫರ್ಟಬಲ್ ಝೋನಲ್ಲಿ ಇರೋರು ಕಂಫರ್ಟಬಲ್ ಲೈಫ್ ಮಾತ್ರ ಪಡಿತಾರೆ. ಎಕ್ಸ್ಟ್ರಾರ್ಡಿನರಿ ಲೈಫ್ ಬೇಕಂದ್ರೆ ಆರ್ಡಿನರಿ ಹ್ಯಾಬಿಟ್ಸ್ನ ಬಿಡಬೇಕು. ನಮ್ಮ ಮೈಂಡ್ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್, ಅದು ಯಾವಾಗಲೂ ನಮಗೆ ಸೇಫ್ ಆಗಿರೋ ಆಪ್ಷನ್ನ ಚೂಸ್ ಮಾಡಿಸೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇವತ್ತು ರೆಸ್ಟ್ ಮಾಡೋಣ, ನಾಳೆಯಿಂದ ಸೀರಿಯಸ್ ಆಗ್ತೀನಿ, ಇವತ್ತು ಮೂಡಿಲ್ಲ, ನಾಳೆ ಸ್ಟಾರ್ಟ್ ಮಾಡ್ತೀನಿ, ಇವತ್ತು ಬ್ಯುಸಿ, ವೀಕೆಂಡಿಂದ ಸ್ಟಾರ್ಟ್ ಮಾಡೋಣ. ಇದೇ ಲೂಪ್ನಲ್ಲಿ ತಿಂಗಳುಗಳು ಕಳೆದೋಗ್ತವೆ, ಇಯರ್ಸ್ ಹೋಗ್ಬಿಡ್ತವೆ. ಆದರೆ ನಮ್ಮ ಸಿಚುಯೇಷನ್ ಮಾತ್ರ ಅದೇ ಇರುತ್ತೆ. ಆಗ ನಾವು ಹೇಳ್ತೀವಿ ಲಕ್ ಇಲ್ಲ, ಸಪೋರ್ಟ್ ಇಲ್ಲ, ಟೈಮ್ ಇಲ್ಲ. ಆದರೆ ಡೀಪಾಗಿ ಯೋಚನೆ ಮಾಡಿದರೆ ನಾವು ಆ್ಯಕ್ಷನ್ ತಗೊಂಡ ದಿನಗಳೆಷ್ಟು, ಎಕ್ಸ್ಕ್ಯೂಸ್ ಕೊಟ್ಟ ದಿನಗಳೆಷ್ಟು ಅನ್ನೋದು ಆನ್ಸರ್ ಕೊಡುತ್ತೆ. ನಿಜ ಏನಂದರೆ ಲೈಫ್ ನಮ್ಮ ವಿರುದ್ಧ ಇಲ್ಲ, ಲೈಫ್ ನ್ಯೂಟ್ರಲ್. ನಾವು ಯಾವ ಡೈರೆಕ್ಷನಲ್ಲಿ ಪುಷ್ ಮಾಡ್ತೀವಿ, ಲೈಫ್ ಅದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ನೀವು ಲೇಜಿ ಆಗಿದ್ರೆ ಲೈಫ್ ಕೂಡ ಸ್ಲೋ ಆಗುತ್ತೆ, ನೀವು ಕನ್ಸಿಸ್ಟೆಂಟ್ ಆಗಿದ್ರೆ ಲೈಫ್ ಕೂಡ ಸ್ಲೋಲಿ ಇಂಪ್ರೂವ್ ಆಗುತ್ತೆ. ಪ್ರಾಬ್ಲಮ್ ಏನಂದರೆ ನಾವು ಮೋಟಿವೇಶನ್ ಬಂದಾಗ ಮಾತ್ರ ವರ್ಕ್ ಮಾಡಬೇಕು ಅಂತ ಫೀಲ್ ಮಾಡ್ತೀವಿ. ಬಟ್ ವಿನ್ನರ್ಸ್ ಮೋಟಿವೇಶನ್ ಇಲ್ಲ ಅಂದರೂ ಕೂಡ ವರ್ಕ್ ಮಾಡ್ತಾರೆ. ಡಿಸಿಪ್ಲಿನ್ ಇರೋರು ಮೂಡ್ಗೋಸ್ಕರ ವೆಯ್ಟ್ ಮಾಡಲ್ಲ, ಆ್ಯಕ್ಷನ್ನ ತಗೊಳ್ತಾರೆ. ಇಮ್ಯಾಜಿನ್ ಮಾಡಿ, ನೀವು ಇವತ್ತು ಸೇಮ್ ರುಟೀನ್ ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ 1 ಇಯರ್ ಆದಮೇಲೆ ನಿಮ್ಮ ಲೈಫ್ ಹೇಗಿರುತ್ತೆ? ಸೇಮ್ ಪ್ರಾಬ್ಲಮ್ಸ್, ಸೇಮ್ ಸ್ಟ್ರೆಸ್, ಸೇಮ್ ಸ್ಯಾಲ್ರಿ, ಸೇಮ್ ಫ್ರಸ್ಟ್ರೇಷನ್, ಸೇಮ್ ರಿಗ್ರೆಟ್. ಆದರೆ ಇಮ್ಯಾಜಿನ್ ಮಾಡಿ, ಇವತ್ತು ಒಂದು ಸ್ಮಾಲ್ ಚೇಂಜ್ ಮಾಡಿದರೆ, ಡೈಲಿ 1 ಅವರ್ ಸ್ಕಿಲ್ ಬಿಲ್ಡ್ ಮಾಡಿದರೆ, ಡೈಲಿ 30 ಮಿನಿಟ್ಸ್ ಹೆಲ್ತ್ ಮೇಲೆ ಫೋಕಸ್ ಮಾಡಿದರೆ, ಡೈಲಿ 10 ಮಿನಿಟ್ಸ್ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿದರೆ 1 ಇಯರ್ ನಂತರ ಸೇಮ್ ಪರ್ಸನ್ ಆಗಿರ್ತೀರಾ? ಇಂಪಾಸಿಬಲ್. ಲೈಫ್ ಚೇಂಜ್ ಆಗೋದು ಒಂದು ಬಿಗ್ ಡಿಸಿಷನಿಂದ ಅಲ್ಲ, ಥೌಸಂಡ್ಸ್ ಆಫ್ ಸ್ಮಾಲ್ ಡಿಸಿಷನ್ಸಿಂದ. ನೀವು ಯಾವ ಕಂಟೆಂಟ್ ನೋಡ್ತೀರಾ, ಯಾವ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾವ ಥಾಟ್ಸ್ ರಿಪೀಟ್ ಮಾಡ್ತೀರಾ, ಯಾವ ಎಕ್ಸ್ಕ್ಯೂಸಸ್ ಅಕ್ಸೆಪ್ಟ್ ಮಾಡ್ತೀರಾ, ಇವೆಲ್ಲ ಸ್ಲೋಲಿ ನಿಮ್ಮ ಐಡೆಂಟಿಟಿನ ಬಿಲ್ಡ್ ಮಾಡುತ್ತೆ. ಐಡೆಂಟಿಟಿ ಬಿಲ್ಡ್ ಆದಮೇಲೆ ರಿಸಲ್ಟ್ಸ್ ಆಟೋಮೆಟಿಕಲಿ ಬರುತ್ತೆ. ಕೆಲವ್ರು ಹೇಳ್ತಾರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಆದರೆ ಕಾನ್ಫಿಡೆನ್ಸ್ ರೆಡಿಮೇಡ್ ಆಗಿ ಯಾರಿಗೂ ಸಿಗೋದಿಲ್ಲ. ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಆ್ಯಕ್ಷನಿಂದ ಮಾತ್ರ. ಫಸ್ಟ್ ಸ್ಟೆಪ್ ಅಕ್ವರ್ಡ್ ಆಗಿರುತ್ತೆ, ಫಸ್ಟ್ ಅಟೆಂಪ್ಟ್ ಎಂಬರಾಸಿಂಗ್ ಆಗಿರುತ್ತೆ, ಫಸ್ಟ್ ರಿಸಲ್ಟ್ ವೀಕ್ ಆಗಿರುತ್ತೆ. ಬಟ್ ದಟ್ಸ್ ನಾರ್ಮಲ್. ಯಾರೂ ಫಸ್ಟ್ ಅಟೆಂಪ್ಟ್ನಲ್ಲಿ ಪರ್ಫೆಕ್ಟ್ ಆಗೋದಿಲ್ಲ. ಪರ್ಫೆಕ್ಷನ್ ಅನ್ನೋದು ಪ್ರಾಕ್ಟೀಸ್ನ ಸೈಡ್ ಎಫೆಕ್ಟ್. ನಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕಂಪ್ಯಾರಿಸನ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಎಲ್ಲರೂ ಹ್ಯಾಪಿ, ಎಲ್ಲರೂ ರಿಚ್, ಎಲ್ಲರೂ ಫಿಟ್, ಎಲ್ಲರೂ ಸಕ್ಸಸ್ಫುಲ್ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ನಾವು ಮರ್ತೋಗ್ತೀವಿ ಸೋಷಿಯಲ್ ಮೀಡಿಯಾ ಹೈಲೈಟ್ ರೀಲ್, ರಿಯಲ್ ಲೈಫ್ ಬಿಹೈಂಡ್ ದ ಸೀನ್ಸ್. ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಇದೆ, ಕನ್ಫ್ಯೂಷನ್ ಇದೆ, ಸೆಲ್ಫ್ ಡೌಟ್ ಇದೆ. ಡಿಫ್ರೆನ್ಸ್ ಏನಂದರೆ ಕೆಲವರು ಕ್ವಿಟ್ ಮಾಡ್ತಾರೆ, ಕೆಲವರು ಕಂಟಿನ್ಯೂ ಮಾಡ್ತಾರೆ. ನೀವು ಯಾವ ಕ್ಯಾಟಗರಿ? ಕ್ವಿಟ್ ಮಾಡೋರಾ, ಕಂಟಿನ್ಯೂ ಮಾಡೋರಾ? ಕಂಟಿನ್ಯೂ ಮಾಡೋರು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ, ಬಟ್ ಸ್ಟ್ರಾಂಗ್ ಆಗಿ ಫಿನಿಶ್ ಮಾಡ್ತಾರೆ. ನೀವು ಗಮನಿಸಿದ್ದೀರಾ, ಲೈಫ್ನಲ್ಲಿ ಬಿಗ್ಗೆಸ್ಟ್ ಪೇನ್ ಫೇಲ್ಯೂರ್ ಅಲ್ಲ, ರಿಗ್ರೆಟ್. ಟ್ರೈ ಮಾಡಿದರೆ ಆಗೋಗ್ತಿತ್ತು ಅನ್ನೋ ಫೀಲಿಂಗ್ ತುಂಬ ಹೆವಿ ಆಗಿರುತ್ತೆ. ಟೈಮ್ ಹೋದ್ಮೇಲೆ ಆಪರ್ಚುನಿಟಿ ಮತ್ತೆ ಅದೇ ರೂಪದಲ್ಲಿ ಬರೋದಿಲ್ಲ. ಏಜ್ ಜಾಸ್ತಿ ಆಗಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರ್ತವೆ, ಎನರ್ಜಿ ಡಿಕ್ರೀಸ್ ಆಗಿರುತ್ತೆ. ಆದ್ದರಿಂದ ಪರ್ಫೆಕ್ಟ್ ಟೈಮ್ಗೆ ವೆಯ್ಟ್ ಮಾಡಬೇಡಿ, ಪರ್ಫೆಕ್ಟ್ ಟೈಮ್ ಕ್ರಿಯೇಟ್ ಮಾಡಬೇಕು. ಒಂದು ಸಿಂಪಲ್ ಟ್ರೂತ್, ನಿಮ್ಮ ಫ್ಯೂಚರ್ ನಿಮ್ಮ ಕರೆಂಟ್ ಕಂಫರ್ಟ್ ಝೋನ್ನಿಂದ ಹೊರಗಡೆ ಇದೆ. ಕಂಫರ್ಟ್ ಝೋನಲ್ಲಿ ಗ್ರೋತ್ ಇಲ್ಲ, ಅಲ್ಲಿ ಸೇಫ್ಟಿ ಇದೆ, ಆದರೆ ಸಕ್ಸಸ್ ಇಲ್ಲ. ಗ್ರೋತ್ ಝೋನಲ್ಲಿ ಫಿಯರ್ ಇರುತ್ತೆ, ಅನ್ಸರ್ಟೆನಿಟಿ ಇರುತ್ತೆ, ಬಟ್ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ನೀವು ಹೊಸ ಸ್ಕಿಲ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚಿಸ್ತೀರಾ, ಮೈಂಡ್ ಹೇಳುತ್ತೆ ಲೇಟ್ ಆಗಿದೆ, ಬೇರೆಯವರೆಲ್ಲ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಬಟ್ ರಿಯಾಲಿಟಿ ಏನಂದರೆ 1 ಇಯರ್ ನಂತರ ಕೂಡ ಸೇಮ್ ಥಾಟ್ ಬರುತ್ತೆ. ಡಿಫ್ರೆನ್ಸ್ ಏನಂದರೆ ಇವತ್ತು ಸ್ಟಾರ್ಟ್ ಮಾಡಿದರೆ 1 ಇಯರ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸ್ಟಾರ್ಟ್ ಮಾಡದೇ ಇದ್ರೆ 1 ಇಯರ್ ರಿಗ್ರೆಟ್ ಇರುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಔಟ್ಸೈಡ್ ರೆಕಗ್ನಿಷನಿಂದ ಬರೋದಿಲ್ಲ, ಇನ್ಸೈಡ್ ಪ್ರಾಮಿಸಸ್ನ ಉಳಿಸ್ಕೊಂಡಾಗ ಮಾತ್ರ ಬರುತ್ತೆ. ನೀವು ನಿಮಗೆ ಪ್ರಾಮಿಸ್ ಮಾಡ್ತೀರಾ ಡೈಲಿ 1 ಅವರ್ ಇಂಪ್ರೂವ್ ಆಗ್ತೀನಿ ಅಂತ, ಅದನ್ನು ಉಳಿಸ್ಕೊಂಡಾಗ ಮಾತ್ರ ಮೈಂಡ್ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ಆ ಟ್ರಸ್ಟ್ ಕಾನ್ಫಿಡೆನ್ಸ್ ಆಗುತ್ತೆ, ಆ ಕಾನ್ಫಿಡೆನ್ಸ್ ಆ್ಯಕ್ಷನ್ ಇನ್ಕ್ರೀಸ್ ಮಾಡುತ್ತೆ, ಆ್ಯಕ್ಷನ್ಸ್ ರಿಸಲ್ಟ್ಸ್ ಕೊಡುತ್ತೆ, ರಿಸಲ್ಟ್ಸ್ ಲೈಫ್ನ ಚೇಂಜ್ ಮಾಡ್ತವೆ. ಎಕ್ಸ್ಕ್ಯೂಸಸ್ ಯಾವಾಗಲೂ ಸ್ಮಾರ್ಟ್ ಆಗಿರ್ತವೆ, ಅವು ಲಾಜಿಕಲ್ ಆಗಿ ಕಾಣಿಸ್ತವೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಮನಿ ಪ್ರಾಬ್ಲಮ್ ಇದೆ, ಗೈಡೆನ್ಸ್ ಇಲ್ಲ. ಬಟ್ ಹಿಸ್ಟ್ರಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ಫುಲ್ ಪೀಪಲ್ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಡಿಫ್ರೆನ್ಸ್ ಏನಂದರೆ ಅವರು ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಲಿಲ್ಲ, ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿದ್ರು. ಸಮ್ಟೈಮ್ಸ್ ಲೈಫ್ ಅನ್ಫೇರ್ ಅನಿಸುತ್ತೆ, ಬೇರೆಯವರು ಈಸಿಯಾಗಿ ಅಚೀವ್ ಮಾಡ್ತಾರೆ, ನಾವು ಸ್ಟ್ರಗಲ್ ಮಾಡ್ತೀವಿ. ಬಟ್ ಕಂಪ್ಯಾರಿಸನ್ ಸ್ಟೋರಿ ಕಂಪ್ಲೀಟಾಗಿ ಗೊತ್ತಿರಲ್ಲ.
ಕೆಲವರು 10 ವರ್ಷ ಹಾರ್ಡ್ ವರ್ಕ್ ಮಾಡಿದ ನಂತರ ಓವರ್ನೈಟ್ ಸಕ್ಸಸ್ ಆಗಿರ್ತಾರೆ. ನಾವು ಓವರ್ನೈಟ್ ಸಕ್ಸಸ್ ಮಾತ್ರ ನೋಡ್ತೀವಿ, 10 ಇಯರ್ಸ್ ಎಫರ್ಟ್ ಕಾಣಿಸೋದಿಲ್ಲ. ಕನ್ಸಿಸ್ಟೆನ್ಸಿ ಬೋರಿಂಗ್ ಅನ್ಸ್ಬೋದು, ಡೈಲಿ ಸೇಮ್ ಎಫರ್ಟ್ ರಿಪೀಟ್ ಮಾಡೋದು ಎಕ್ಸೈಟಿಂಗ್ ಆಗಿರೋದಿಲ್ಲ. ಬಟ್ ಬೋರಿಂಗ್ ರೂಟೀನ್ಸ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡ್ತವೆ. ಜಿಮ್ನಲ್ಲಿ ಸೇಮ್ ಎಕ್ಸಸೈಸ್ ರಿಪೀಟ್ ಮಾಡಿದಾಗ ಮಾತ್ರ ಮಸಲ್ ಬಿಲ್ಡ್ ಆಗ್ತವೆ. ಸ್ಕಿಲ್ ಕೂಡ ಸೇಮ್. ರಿಪಿಟೇಷನ್ ಮಾಸ್ಟರಿ ಕೊಡುತ್ತೆ, ಮಾಸ್ಟರಿ ವ್ಯಾಲ್ಯೂ ಕೊಡುತ್ತೆ, ವ್ಯಾಲ್ಯೂ ಮನಿ ಕೊಡುತ್ತೆ, ಮನಿ ಫ್ರೀಡಮ್ ಕೊಡುತ್ತೆ. ನಿಮಗೆ ಫ್ರೀಡಮ್ ಬೇಕಾ ಅಥವಾ ಎಕ್ಸ್ಕ್ಯೂಸಸ್ ಕಂಫರ್ಟಬಲ್ ಆಗಿದೆಯಾ? ಹಾನೆಸ್ಟ್ ಆನ್ಸರ್ ನಿಮ್ಮ ಲೈಫ್ ಡೈರೆಕ್ಷನ್ ಡಿಸೈಡ್ ಮಾಡುತ್ತೆ. ಭಯ ಯಾವಾಗಲೂ ಇರುತ್ತೆ. ನೀವು ಸ್ಟೆಪ್ ತಗೊಳ್ಳುವಾಗ ಮೈಂಡ್ ವರ್ಸ್ಟ್ ಸಿನಾರಿಯೋನ ಇಮ್ಯಾಜಿನ್ ಮಾಡ್ಕೊಳ್ಳುತ್ತೆ. ಬಟ್ ಆ ವರ್ಸ್ಟ್ ಸಿನಾರಿಯೋ ಯಾವಾಗಲೂ ಆಗೋದಿಲ್ಲ. ಈವನ್ ಆದರೂ ಕೂಡ ನಾವು ಇಮ್ಯಾಜಿನ್ ಮಾಡಿದಷ್ಟು ಟೆರಿಬಲ್ ಆಗಿರೋದಿಲ್ಲ. ಹ್ಯೂಮನ್ ಮೈಂಡ್ ಅಡಾಪ್ಟ್ ಆಗುತ್ತೆ, ಕಲ್ತ್ಕೊಳ್ಳುತ್ತೆ, ಇಂಪ್ರೂವ್ ಆಗುತ್ತೆ. ಥಿಂಕ್ ಅಬೌಟ್ ದಿಸ್. 5 ಇಯರ್ಸಿಂದ ನಿಮಗೆ ಇಂಪಾಸಿಬಲ್ ಅನಿಸಿತ್ತು, ಇವತ್ತು ನಾರ್ಮಲ್ ಆಗಿರ್ಬೋದು. ಯಾಕೆ? ಟೈಮ್ ಜೊತೆಗೆ ನೀವು ಗ್ರೋ ಆಗಿದ್ದೀರಾ. ಸೇಮ್ ಗ್ರೋತ್ ಇಂಟೆನ್ಷನಲ್ಲೇ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಇಂಪ್ರೂವ್ಮೆಂಟ್ ನಿಮ್ಮ ಮೈಂಡ್ ಸೆಟ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ನೆಗೆಟಿವ್ ಪೀಪಲ್ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದರೆ ಅವರ ಲಿಮಿಟೇಷನ್ಸ್ ನಿಮ್ಮ ಲಿಮಿಟೇಷನ್ಸ್ ಆಗ್ತವೆ. ಗ್ರೋತ್ ಮೈಂಡ್ ಸೆಟ್ ಇರೋವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಪಾಸಿಬಿಲಿಟೀಸ್ ಕಾಣಿಸ್ತವೆ. ನಿಮ್ಮ ಸರ್ಕಲ್ ನಿಮ್ಮ ಸೀಲಿಂಗ್ನ ಡಿಸೈಡ್ ಮಾಡುತ್ತೆ. ರಿಮೆಂಬರ್, ಯಾರೂ ಬಂದು ನಿಮ್ಮ ಲೈಫ್ ಸೇವ್ ಮಾಡೋದಿಲ್ಲ. ಯಾರಿಗೂ ಫೋರ್ಸ್ ಇಲ್ಲ ನಿಮ್ಮನ್ನು ಸಪೋರ್ಟ್ ಮಾಡಬೇಕು ಅಂತ. ಇದು ಸ್ವಲ್ಪ ಹಾರ್ಶ್ ಆಗಿ ಕೇಳಿಸ್ಬೋದು, ಬಟ್ ಟ್ರೂತ್ ಸಿಂಪಲ್. ಯುವರ್ ಲೈಫ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಕಂಟ್ರೋಲ್ ನಿಮ್ಮ ಕೈನಲ್ಲೇ ಇದೆ. ನಾವು ಬ್ಲೇಮ್ ಮಾಡ್ತಾ ಹೋದಷ್ಟು ಪವರ್ ಹೊರಗಡೆ ಹೋಗುತ್ತೆ. ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡ ಕ್ಷಣದಿಂದ ಪವರ್ ಮತ್ತೆ ನಮ್ಮ ಕೈಗೆ ಬರುತ್ತೆ. ಬಹುಶಃ ಪಾಸ್ಟ್ನಲ್ಲಿ ಮಿಸ್ಟೇಕ್ಸ್ ಆಗಿರ್ಬೋದು, ಕೆಲವೊಮ್ಮೆ ರಾಂಗ್ ಡಿಸಿಷನ್ಸ್ ತಗೊಂಡಿರ್ಬೋದು, ಒಂದಷ್ಟು ವರ್ಷಗಳು ಟೈಮ್ ವೇಸ್ಟ್ ಆಗಿರ್ಬೋದು. ಅದು ನೆನಪಾದಾಗ ರಿಗ್ರೆಟ್ ಫೀಲ್ ಆಗ್ಬೋದು. ಬಟ್ ಪಾಸ್ಟ್ ಈಗ ಚೇಂಜ್ ಆಗೋದಿಲ್ಲ. ರಿವೈಂಡ್ ಬಟನ್ ನಮ್ಮ ಲೈಫ್ನಲ್ಲಿ ಇಲ್ಲ. ಆದರೆ ಪ್ರೆಸೆಂಟ್ನಲ್ಲಿ ತಗೊಳ್ಳೋ ಆ್ಯಕ್ಷನ್ಸ್ ಫ್ಯೂಚರನ್ನು ಚೇಂಜ್ ಮಾಡ್ಬೋದು. ಇವತ್ತು ಮಾಡೋ ಸ್ಮಾಲ್ ಎಫರ್ಟ್ಸ್ ಕೂಡ ನಾಳೆ ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಸಲ್ಟ್ ಕೊಡ್ಬೋದು. ನಮ್ಮನ್ನು ನಾವು ಫರ್ಗಿವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆದರೆ ಎಕ್ಸ್ಕ್ಯೂಸ್ ಕೊಡೋದು ಡೇಂಜರಸ್. ಫರ್ಗಿವ್ ಅಂದರೆ ಗಿಲ್ಟ್ನ ಬಿಡೋದು, ಮನಸ್ಸಿನಲ್ಲಿ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದು. ಆದರೆ ಎಕ್ಸ್ಕ್ಯೂಸಸ್ ಅಂದರೆ ರೆಸ್ಪಾನ್ಸಿಬಿಲಿಟಿ ತಪ್ಪಿಸ್ಕೊಳ್ಳೋದು. ಅದು ಗ್ರೋತ್ನ ನಿಲ್ಲಿಸುತ್ತೆ. ಡಿಫ್ರೆನ್ಸ್ ವೆರಿ ಸ್ಮಾಲ್ ಅನ್ಸ್ಬೋದು, ಬಟ್ ಇಂಪ್ಯಾಕ್ಟ್ ವೆರಿ ಬಿಗ್. ನಮ್ಮ ಡೈಲಿ ಹ್ಯಾಬಿಟ್ಸ್ ಸೈಲೆಂಟಾಗಿ ನಮ್ಮ ಫ್ಯೂಚರ್ನ ಬಿಲ್ಡ್ ಮಾಡ್ತವೆ. ಡೆಸ್ಟಿನಿ ಸಡನ್ ಆಗಿ ಡ್ರಾಮ್ಯಾಟಿಕ್ ಆಗಿ ಚೇಂಜ್ ಆಗೋದಿಲ್ಲ. ಡೈಲಿ ರೊಟೀನ್ ಲೆವೆಲ್ನಲ್ಲಿ ಸ್ಲೋಲಿ ಶೇಪ್ ಆಗ್ತವೆ. ನಾವು ರಿಪೀಟ್ ಮಾಡೋ ಸ್ಮಾಲ್ ಆ್ಯಕ್ಷನ್ಸ್, ರಿಪೀಟೆಡ್ ಥಾಟ್ಸ್, ರಿಪೀಟೆಡ್ ಡಿಸಿಷನ್ಸ್ ಇವೇ ಫ್ಯೂಚರ್ನ ಕ್ರಿಯೇಟ್ ಮಾಡ್ತವೆ. ಒಮ್ಮೆ ಇಮ್ಯಾಜಿನ್ ಮಾಡಿ, ಬೆಳಗ್ಗೆ ಎದ್ದಾಗ ರೀಸನ್ ಕ್ಲಿಯರ್ ಇದ್ದರೆ, ರಾತ್ರಿ ಮಲಗುವಾಗ ಡೇ ವೇಸ್ಟ್ ಆಗಲಿಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ, ಆ ಫೀಲಿಂಗ್ ಮನಿಗಿಂತ ವ್ಯಾಲ್ಯೂಯೇಬಲ್. ಯಾಕಂದರೆ ಅದು ಸೆಲ್ಫ್ ರೆಸ್ಪೆಕ್ಟ್ ಕೊಡುತ್ತೆ. ನಮಗೆ ಬೆಟರ್ ಲೈಫ್ ಬೇಕು ಅನ್ನೋದು ನ್ಯಾಚುರಲ್. ಎಲ್ರಿಗೂ ಕಂಫರ್ಟಬಲ್ ಲೈಫ್ ಬೇಕು, ಸ್ಟ್ರೆಸ್ ಕಡಿಮೆ ಬೇಕು, ರೆಸ್ಪೆಕ್ಟ್ ಬೇಕು, ಫ್ರೀಡಮ್ ಬೇಕು. ಆದರೆ ಡಿಸರ್ವಿಂಗ್ ಮಾತ್ರ ಸಾಕಾಗೋದಿಲ್ಲ. ಎಫರ್ಟ್ ಬೇಕು, ಪೇಷನ್ಸ್ ಬೇಕು. ಕೆಲವು ದಿನ ಎನರ್ಜಿ ಹೈ ಇರುತ್ತೆ, ಕೆಲವು ದಿನ ಕಂಪ್ಲೀಟ್ಲಿ ಲೋ ಇರುತ್ತೆ. ಕೆಲವು ದಿನ ಪ್ರೋಗ್ರೆಸ್ ಫಾಸ್ಟ್ ಆಗುತ್ತೆ, ಕೆಲವು ದಿನ ಸ್ಲೋ ಆಗುತ್ತೆ. ಕೆಲವು ಸಮಯ ಡೌಟ್ ಕೂಡ ಬರುತ್ತೆ, ಕಂಟಿನ್ಯೂ ಮಾಡಬೇಕಾ ಸ್ಟಾಪ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಬರುತ್ತೆ. ಆ ಸಮಯದಲ್ಲಿ ರಿಮೈಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವು ಸ್ಟಾರ್ಟ್ ಮಾಡಿದ ರೀಸನ್ ಏನು ಅನ್ನೋದು. ಸ್ಟ್ರಾಂಗ್ ರೀಸನ್ ಇದ್ದರೆ ವೀಕ್ ಮೂಮೆಂಟ್ ಸರ್ವೈವ್ ಮಾಡ್ಬೋದು. ಟೈಮ್ ಯಾವಾಗಲೂ ಮೂವ್ ಆಗ್ತಾನೆ ಇರುತ್ತೆ. ನಾವು ಯೂಸ್ ಮಾಡಿದ್ರು ವೇಸ್ಟ್ ಮಾಡಿದ್ರು ಅದು ಹೋಗುತ್ತೆ. 1 ಇಯರ್ ನಂತರ ನಾವು ಐದರ್ ನಮ್ಮನ್ನು ಥ್ಯಾಂಕ್ ಮಾಡ್ಕೊಳ್ತೀವಿ ಅಥವಾ ಬ್ಲೇಮ್ ಮಾಡ್ಕೊಳ್ತೀವಿ. ಡಿಸಿಷನ್ ಇವತ್ತೇ ತಗೊಳ್ಬೇಕು. ಫ್ಯೂಚರ್ನಲ್ಲಿರೋ ನಿಮ್ಮ ವರ್ಷನ್ ಇವತ್ತಿನ ನಿಮ್ಮ ಡಿಸಿಷನ್ನ ನೋಡ್ತಾ ಇದೆ ಅನ್ನೋ ಹಾಗೆ ಯೋಚನೆ ಮಾಡಿ. ಪ್ರೌಡ್ ಆಗ್ತಾನ ಅಥವಾ ಡಿಸಪಾಯಿಂಟ್ ಆಗ್ತಾನ? ಲೈಫ್ ಚೇಂಜ್ ಆಗೋಕ್ಕೆ ಯಾವಾಗಲೂ ಬಿಗ್ ಡ್ರಾಮ್ಯಾಟಿಕ್ ಸ್ಟೆಪ್ ಬೇಕಾಗಿಲ್ಲ. ಸಮ್ಟೈಮ್ಸ್ ಸಿಂಪಲ್ ಡಿಸಿಷನ್ ಸಾಕು. ವಾಟ್ ಎವರ್ ಹ್ಯಾಪನ್ಸ್, ಡೈಲಿ 1% ಇಂಪ್ರೂವ್ ಆಗ್ತೀನಿ ಅನ್ನೋ ಡಿಸಿಷನ್. ಅದು ಸ್ಮಾಲ್ ಅನ್ಸ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಜೊತೆಗೆ ಹ್ಯೂಜ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಲೈಫ್ ಕಂಪ್ಲೇಂಟ್ ಮಾಡಿದರೆ ಚೇಂಜ್ ಆಗಲ್ಲ, ಕಮಿಟ್ ಮಾಡಿದರೆ ಚೇಂಜ್ ಆಗುತ್ತೆ. ಲೈಫ್ ವಿಶ್ ಮಾಡಿದರೆ ಚೇಂಜ್ ಆಗೋದಿಲ್ಲ, ವರ್ಕ್ ಮಾಡಿದರೆ ಚೇಂಜ್ ಆಗುತ್ತೆ. ಬ್ಲೇಮ್ ಮಾಡಿದರೆ ಏನೂ ಬಿಲ್ಡ್ ಆಗೋದಿಲ್ಲ, ಬಟ್ ಬಿಲ್ಡ್ ಮಾಡಿದರೆ ಎಲ್ಲ ಚೇಂಜ್ ಆಗುತ್ತೆ. ಸೊ ಇವತ್ತು ಈಗಲೇ ಸ್ಮಾಲ್ ಡಿಸಿಷನ್ ತಗೊಳ್ಳಿ. ಸ್ಕ್ರೋಲ್ ಸ್ವಲ್ಪ ಕಡಿಮೆ ಮಾಡಿ, ಲರ್ನಿಂಗ್ ಸ್ವಲ್ಪ ಜಾಸ್ತಿ. ಎಕ್ಸ್ಕ್ಯೂಸಸ್ ಸ್ವಲ್ಪ ಕಡಿಮೆ, ಎಫರ್ಟ್ಸ್ ಜಾಸ್ತಿ. ಡೌಟ್ ಸ್ವಲ್ಪ ಕಡಿಮೆ, ಡಿಸಿಪ್ಲಿನ್ ಸ್ವಲ್ಪ ಹೆಚ್ಚು. ಪರ್ಫೆಕ್ಷನ್ ಬೇಕಾಗಿಲ್ಲ, ಪ್ರೋಗ್ರೆಸ್ ಸಾಕು. ಸ್ಲೋ ಪ್ರೋಗ್ರೆಸ್ ಕೂಡ ಪ್ರೋಗ್ರೆಸ್ ತಾನೆ. ಒಂದು ದಿನ ಹಿಂತಿರುಗಿ ನೋಡಿದಾಗ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಡಿಫಿಕಲ್ಟ್ ಆಗಿದ್ದಾಗ ನಾನು ಕ್ವಿಟ್ ಮಾಡಲಿಲ್ಲ, ಸ್ಲೋ ಆಗಿದ್ದಾಗ ಸ್ಟಾಪ್ ಮಾಡಲಿಲ್ಲ, ಕನ್ಫ್ಯೂಷನ್ ಆಗಿದ್ದಾಗ ಗಿವ್ ಅಪ್ ಮಾಡಲಿಲ್ಲ, ಕಂಟಿನ್ಯೂ ಮಾಡಿದ್ದೀನಿ ಅನ್ನೋ ಫೀಲ್. ಸಮ್ಟೈಮ್ಸ್ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಬಿಗ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋದಿಲ್ಲ. ಕ್ವಿಟ್ ಮಾಡದೇ ಇದ್ದ ಡಿಸಿಷನ್ಸ್ ಈ ಬಿಗ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತವೆ. ಕೊನೆಗೆ ಒಂದು ಟ್ರೂತ್ ಕ್ಲಿಯರ್ ಆಗುತ್ತೆ, ನನ್ನ ಲೈಫ್ ಚೇಂಜ್ ಆಗಲಿಲ್ಲ, ನಾನು ಚೇಂಜ್ ಆದಮೇಲೆ ಲೈಫ್ ಚೇಂಜ್ ಆಯಿತು.